ಡೆಹ್ರಾಡೂನ್ ರೀಚ್ ಆಗಿದ್ದೀನಿ ಬೆಳಗ್ಗೆ 10 ಗಂಟೆ. ಈಗ ಬ್ರೇಕ್ಫಾಸ್ಟ್ ಟೈಮು. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಡೆಹ್ರಾಡೂನಲ್ಲಿ ಝೂ ಇದೆ ಒಂದು, ಅಲ್ಲಿ ಹೋಗ್ಬಿಟ್ಟು ಝೂ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ನೆಕ್ಸ್ಟ್ ಬೇರೆ ಪ್ಲ್ಯಾನ್ ಮಾಡಬೇಕು. ಸೊ ಇದು ನಾನಿರೋದು ಇವಾಗ ನಾನು ಬುಕ್ ಮಾಡ್ಕೊಂಡಿರೋ ಸ್ಟೇ. ಇದು 600 ರುಪೀಸು. ಸೊ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟ್ ಅನಿಸ್ತಾ ಇದೆ. 2 ನೈಟ್ಸ್ ಇಲ್ಲಿ ಸ್ಟೇ ಮಾಡ್ತಾ ಇದ್ದೀನಿ. ಇಲ್ಲಾದಮೇಲೆ ಮತ್ತೆ ನೆಕ್ಸ್ಟ್ ಒಂದು ಸ್ಟೇಗೆ ಹೋಗಬೇಕು. ಸೊ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಡೆಹ್ರಾಡೂನ್ ಝೂಗೆ ಹೋಗೋಣ. ಇವಾಗ ನಾನು ಡೆಹ್ರಾಡೂನ್ ISBT ಹತ್ರ ಇದ್ದೀನಿ. ISBT ಅಂದರೆ ಇಂಟರ್ಸ್ಟೇಟ್ ಬಸ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ. ಸೊ ಇಲ್ಲಿ ಹತ್ತಿರ ಯಾವುದೋ ಒಂದು UK 9 ಅಂತ ಯಾವುದೋ ಒಂದು ರೆಸ್ಟೋರೆಂಟ್ ಇತ್ತು. ಅಲ್ಲಿ ಗೂಗಲ್ ಸಜೆಷನ್ಸಲ್ಲಿ ಅದು ಚೆನ್ನಾಗಿದೆ ಅಂತ ಇತ್ತು, ಬಟ್ ಇಲ್ಲಿ ಬಂದು ನೋಡಿದ್ರೆ ಅದು ಅಷ್ಟು ಚೆನ್ನಾಗಿಲ್ಲ. ಸೊ ಇಲ್ಲಿಂದ ಒಂದು 2 ಕಿಲೋಮೀಟರ್ಸಲ್ಲಿ ಸೌತ್ ಇಂಡಿಯನ್ದು ಒಂದು ರೆಸ್ಟೋರೆಂಟ್ ಇದೆ. 2 ಕಿಲೋಮೀಟರ್ಸ್ ವಾಕ್ ಮಾಡ್ತೀನಿ. ಅಲ್ಲಿ ಹೋಗ್ಬಿಟ್ಟು ಸೌತ್ ಇಂಡಿಯನ್ ಟ್ರೈ ಮಾಡ್ತೀನಿ. ಬನ್ನಿ ಹೋಗೋಣ. ನೆನ್ನೆ ಬಂದಾಗ ಬಿಸಿಲಿತ್ತು ಫುಲ್ ಇಲ್ಲಿ. ನಾನು ಬಿಸಿಲಿದೆ, ಈ ಸತಿ ಚಳಿ ಇರಲ್ಲ ಅಂದ್ಕೊಂಡೆ. ಇವಾಗ ಬೆಳಗ್ಗೆ ಎದ್ದು ನೋಡಿಬಿಟ್ರೆ ಆಲ್ರೆಡಿ ಫುಲ್ ಚಳಿ ಇದೆ. ಫಾಗೆಲ್ಲ ಬೀಳ್ತಾ ಇದೆ, ಫುಲ್ ಮೋಡ ಮುಸ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ನಾನು ಟೋಪಿ ಹಾಕೊಳ್ಳಬೇಕಾಗಿ ಬಂತಿಲ್ಲಿ. ಸೊ ನಾನು ಆರ್ಡ್ರ್ ಮಾಡಿದ್ದೀನಿ ಬಟರ್ ಇಡ್ಲಿ, ಆಮೇಲೆ ಸಾಂಬಾರು ಆರ್ಡ್ರ್ ಮಾಡಿದ್ದೀನಿ. ಇದು ರೆಸ್ಟೋರೆಂಟ್ ಹೆಸರು ಸಂಕಲ್ಪ ದ ಟೇಸ್ಟ್ ಆಫ್ ಸೌತ್ ಅಂತ ಏನೋ ಇದೆ. ಸೊ ಇದಾದಮೇಲೆ ಒಂದು ಮೆದು ವಡೆ ಆರ್ಡ್ರ್ ಮಾಡಿದ್ದೀನಿ, ವಡೆ ಮತ್ತು ಸಾಂಬಾರು. ಅದಾದಮೇಲೆ ಕಾಫಿ. ಆಲ್ಮೋಸ್ಟ್ ಚೆನ್ನಾಗಿದೆ, ಹೈಜೀನ್ ಆಗಿದೆ. ಇಡ್ಲಿ ಸೈಜ್ ಇದು ಲಿಟ್ಲ್ ಇಡ್ಲೀಸ್ ಅಂತ ಏನೋ ಕರೀತಾರಲ್ಲ ಅದು ಬಿಟ್ಟರೆ ಮೆದು ವಡೆ 3 ಕೊಟ್ಟಿದ್ದಾರೆ. ಅದ್ರ ಜೊತೆ ಸಾಂಬಾರಿದೆ, ಇನ್ನೊಂದು ವಡೆ ಬರುತ್ತಂತೆ. ಸೊ ನೋಡಿ, ಲಾಂಗೆಸ್ಟ್ ದೋಸೆ ಮೆಜರ್ ಆಗೋದು ಆಲ್ಮೋಸ್ಟ್ 30 ಅಡಿ, 30 ಫೀಟ್ ವಾಸ್ ಪ್ರಿಪೇರ್ಡ್ ಬೈ ಶೆಫ್ಸ್ ಅಟ್ ದಿ ಸಂಕಲ್ಪ ರೆಸ್ಟೋರೆಂಟ್ ಇನ್ ಅಂಧೇರಿ ಇನ್ ಮುಂಬೈ, ಇಂಡಿಯಾ. ಸೊ 2006ರಲ್ಲಿ ರೆಕಾರ್ಡು ಗಿನ್ನಿಸ್ ವರ್ಲ್ಡ್ ಆಫ್ ರೆಕಾರ್ಡ್ಸ್ಗಾಗಿತ್ತು. ಸೊ ಈ ರೆಕಾರ್ಡು ಇವಾಗ ಬ್ರೇಕ್ ಆಗಿದೆ ಅಂತೆ. सो ये भी टूट चुका है रिकॉर्ड? जी जी जी, ये हो गया सर 34 फीट का हो चुका है. 34 फीट वाला अभी, ये तो 30 फीट वाला है. वो आपका संकल्प रेस्टोरेंट मुंबई में भी है? मुंबई में, दिल्ली में है. अभी देखो नेक्स्ट मंथ हरिद्वार में ओपनिंग है एंड ऋषिकेश में. अच्छा, ನೋಡಿ ಇದು ರೆಸ್ಟೋರೆಂಟ್ ಹಿಂಗಿದೆ. ಟೇಸ್ಟ್ बढ़िया था. बाकी कैसा सर फूड? हाँ, टेस्ट बढ़िया था फूड वाला. डोसा भी बढ़िया था, रसम भी बढ़िया था. और संकल्प में आपने ट्राई और जगह भी किया होगा सर? नहीं यहीं पे मैं गूगल पे रिव्यू देखा था, ये बढ़िया अच्छा है रेस्टोरेंट इधर. अभी संकल्प सारे संकल्प का फूड टेस्ट सारा सेम मिलेगा सर? सेम मिलेगा. अच्छा, थैंक यू सर. चलता हूँ, बाय. थैंक यू सर. ಸೊ ನೋಡಿ, ಮುಂಚೆ ಎಲ್ಲ ಹಳ್ಳಿ ಕಡೆ ಶೇವಿಂಗು ಕಟ್ಟಿಂಗಿಗೆ ಈ ಥರ ಬರೋರು ಬಂದ್ಬಿಟ್ಟು ಹಳ್ಳಿ ಕಟ್ಟೆ ಮೇಲೆ ಬಂದ್ಬಿಟ್ಟು ಶೇವಿಂಗು ಕಟ್ಟಿಂಗು ಮಾಡಿಬಿಟ್ಟು ಹೋಗೋರು, ಈ ಕಟ್ಟಿಂಗ್ ಶೇವಿಂಗ್ ಮಾಡೋರು. ಸೊ ಇವಾಗ ಇಲ್ಲಿ ಡೆಹ್ರಾಡೂನ್ ಉತ್ತರಾಖಂಡಲ್ಲಿ ಇದು ಒಂಥರ ಯೂನಿಕ್ ಅನಿಸ್ತದೆ ಇಲ್ಲಿ ಇವಾಗ. ಬಟ್ ನಮ್ಮ ಕಡೆ ಮುಂಚೆ ಕರ್ನಾಟಕದಲ್ಲೆಲ್ಲ ಹಳ್ಳಿ ಕಡೆ ಇದೇ ಥರ ಇತ್ತು. ಅವರು ಕಟ್ಟಿಂಗು ಶೇವಿಂಗ್ ಮಾಡೋರು ಹಳ್ಳಿಗೆ ಬರೋರು, ಪ್ರತಿಯೊಂದು ಹಳ್ಳಿಗೂ ಬಂದ್ಬಿಟ್ಟು ಸಂಡೇ ಸಾಟರ್ಡೆ ಬರೋರು. ಆವತ್ತಿನ ದಿವಸ ಎಲ್ಲರೂ ಕಟ್ಟಿಂಗ್ ಮಾಡಿಸೋರು. ಡೆಹ್ರಾಡೂನ್ ಝೂಗೆ ಬಂದಿದ್ದೀನಿ. ಝೂ ಆಚೆ ಕಡೆ ಇದ್ದೀನಿ, ಎಂಟ್ರೆನ್ಸು ತೋರಿಸ್ತೀನಿ ನೋಡಿ. ಇದು ಎಂಟ್ರೆನ್ಸು. ಇವಾಗ ಝೂ ಒಳಗಡೆ ಹೋಗೋಣ, ಯಾವ್ಯಾವ ಪ್ರಾಣಿಗಳಿದ್ದಾವೆ ನೋಡೋಣ. ಸೊ ನೋಡಿ, ಇಲ್ಲಿ ಸ್ಕ್ಯಾನ್ ಇದೆಯಲ್ಲ, QR ಕೋಡು. ಇದನ್ನು ಸ್ಕ್ಯಾನ್ ಮಾಡಿದ್ರೆ ಒಂದು ವೆಬ್ಸೈಟ್ಗೆ ಹೋಗುತ್ತೆ, ಅಲ್ಲಿ ಸಹ 100 ರುಪೀಸ್ ಪೇ ಮಾಡ್ಬೋದು. ಇಲ್ಲಾಂದರೆ ಕ್ಯಾಶ್ ಕೊಟ್ಟು ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತೊಗೋಬೋದು. ಎಂಟ್ರೆನ್ಸ್ 100 ರುಪೀಸು ಅಡಲ್ಟ್ಸ್ಗೆ. ಸೊ ಇವಾಗ ರಿಸಿಪ್ಟ್ ತೋರಿಸ್ಬೇಕು. ನಾನು ಸ್ಕ್ಯಾನ್ ಮಾಡಿಬಿಟ್ಟು ಪೇ ಮಾಡಿದ್ದೀನಿ. ಈ ಝೂ ಅಲ್ಲಿರೋ ಪ್ರಾಣಿಗಳದ್ದು ಅಡಾಪ್ಷನ್ ಲಿಸ್ಟು ಮತ್ತು ಅಡಾಪ್ಷನ್ ರೇಟ್ಸ್ ಇದೆ ಇಲ್ಲಿ. ಟೈಗರ್ದು ಕಾಸ್ಟ್ಲಿಸ್ಟ್ 50,000 ಇದೆ, ಲೆಪರ್ಡ್ 25,000, ಸ್ನೇಕ್ 20,000. ಕಾಸ್ಟ್ಲಿಯೆಸ್ಟ್ ಅಂದರೆ ಟೈಗರು, ಚೀಪೆಸ್ಟ್ ಅಂದರೆ ಟರ್ಟಲ್ಲು 5,000 ರುಪೀಸ್ ಇದೆ. ಸೊ ಇಲ್ಲಿ ಪ್ಯಾರಟ್ಸ್ ಇದ್ದಾವೆ. ಈ ಕೇಜ್ ಫುಲ್ ಪ್ಯಾರಟ್ಸ್.
ಬೋತ್ ಪ್ಯಾರೆಟ್ಸು ಮೇಲ್ ಆ್ಯಂಡ್ ಫೀಮೇಲ್, ಅದರ ಎಬಿಲಿಟಿ ಟು ಮಿಮಿಕ್ ದಿ ಹ್ಯೂಮನ್ ವಾಯ್ಸ್ ಅಂತ. ಇಲ್ಲಿ ನೋಡ್ತಾ ಇದ್ದೀರಾ ಲವ್ ಬರ್ಡ್ಸ್. ಇಲ್ಲಿದೆ ಆಫ್ರಿಕನ್ ಗ್ರೇ ಪ್ಯಾರೆಟ್ ಅಂತ. ಇಲ್ಲಿದೆ ಕೂತಿದೆ, ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಗ್ರೀನ್ ಮಕಾವ್, ರೆಡ್ ಆ್ಯಂಡ್ ಗ್ರೀನ್ ಮಕಾವ್. ಸೊ ಇಲ್ಲಿದೆ ಪಿ ಫೌಲ್ ಮತ್ತು ಪಿ ಹೆನ್ ಮತ್ತು ಪೀಕಾಕ್. ಇಲ್ಲಿದೆ ನೋಡಿ. ಆಸ್ಟ್ರಿಚ್ ಈಸ್ ದ ಓನ್ಲಿ ಬರ್ಡ್ ವಿಚ್ ಕೆನಾಟ್ ಫ್ಲೈ. ಬಿಗ್ಗೆಸ್ಟ್ ಬರ್ಡ್ ಇನ್ ದಿ ಪ್ಲಾನೆಟ್ ಇದು. ಆಸ್ಟ್ರಿಚ್ಚು ಬಿಗ್ಗೆಸ್ಟ್ ಎಗ್ನ ಇಡುತ್ತೆ. ಅಂದರೆ ಆಸ್ಟ್ರಿಚ್ ಎಗ್ ಏನಿದೆ 1.5 kg ತೂಕ ಬರುತ್ತಂತೆ ಒಂದು ಆಸ್ಟ್ರಿಚ್ ಎಗ್ಗು. ಸೊ ಓನ್ಲಿ ಬರ್ಡ್ ಆನ್ ಅರ್ತ್ ವಿಚ್ ಕೆನಾಟ್ ಫ್ಲೈ ಅಂತ ಹೇಳ್ದಲ್ಲ ಇದು. ಇನ್ ಕೇಸ್ ಆಫ್ ಡೇಂಜರ್ ಸಿಚುವೇಷನಲ್ಲಿ ಅದು ಫುಲ್ ಮಣ್ಣೊಳಗಡೆ ಊದ್ಕೊಂಡ್ಬಿಡುತ್ತಂತೆ ಹೋಗಿ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಎಮು. ಇದು ಆಸ್ಟ್ರಿಚ್ ಅಲ್ಲ, ಇದು ಬೇರೆ. ಎಮು ಬೇರೆ, ಆಸ್ಟ್ರಿಚ್ ಬೇರೆ. ಸೊ ಎಮು ಏನಿದೆ ಇದು ಸೆಕೆಂಡ್ ಲಾರ್ಜೆಸ್ಟ್ ಬರ್ಡ್ ವೆಯ್ಟ್ ಟು ಹೈಟ್ ವೈಸಲ್ಲಿ. 50 km/h ಓಡೋ ಕೆಪಾಸಿಟಿ ಇರುತ್ತಂತೆ ಎಮುಗೆ. ಸೊ ಇಲ್ಲಿದೆ ನೋಡಿ ಹಿಮಾಲಯನ್ ವಲ್ಚರ್. ರೇರೆಸ್ಟ್ ಅಂದರೆ ಇದು ಹಿಮಾಲಯನ್ ವಲ್ಚರ್ಸ್. ಇವು ನಮ್ಮ ರಾಮನಗರದಲ್ಲಿ ವಲ್ಚರ್ಸ್ ಪಾರ್ಕ್ ಇದೆ. ಅದು ಸೌತ್ ಇಂಡಿಯಾದ್ದು. ಅವು ವಲ್ಚರ್ಸ್ ಅಂತಲೇ ಕರೀತಾರೆ. ರಣಹದ್ದುಗಳು ಅಂತೇನು ಹೇಳ್ತೀವಲ್ಲ ಅದು. ರಣಹದ್ದುಗಳದ್ದು ಒಂದು ಸ್ಯಾಂಕ್ಚುರಿನೇ ಇದೆ ರಾಮನಗರದ ಹತ್ರ, ನಿಮಗೆಲ್ಲ ಗೊತ್ತಿದೆ. ಸೊ ಇವು ಏನು ನೋಡ್ತಾ ಇದ್ರೆ 3 ಇದಾವೆ ಇಲ್ಲಿ, 3 ವಲ್ಚರ್ಸು. ಸೊ ಇವನ್ನ ಹಿಮಾಲಯನ್ ವಲ್ಚರ್ಸ್ ಅಂತ ಕರೀತಾರೆ. ಅಂದರೆ ಹಿಮಾಲಯದಲ್ಲಿರ್ತಕ್ಕಂಥ ರಣಹದ್ದುಗಳು. ಹಿಮಾಲಯನ್ ವಲ್ಚರ್ಸ್ ಏನಿದ್ದಾವೆ ಇವು ರೆಕ್ಕೆ ಬಡಿದಲೇ ತುಂಬ ಹೊತ್ತು ಆಕಾಶದಲ್ಲಿ ಹಾರಾಡ್ತಕ್ಕಂತಹ ಶಕ್ತಿ ಇರ್ತವಂತೆ. ಇವಕ್ಕೆ ಶಕ್ತಿ ಇರುತ್ತಂತೆ. ಆ ಕಡೆ ಏನಿದೆ ನೋಡ್ಕೊಂಬರೋಣ. ಸೊ ಒಂದು ರೇರೆಸ್ಟ್ ಬರ್ಡ್ ವಲ್ಚರ್, ಹಿಮಾಲಯನ್ ವಲ್ಚರ್ನ ನೋಡಿದೆ ನಾನು. ಇಲ್ಲಿ ನೋಡ್ತಾ ಇದ್ದೀರಾ ಇಂಡಿಯನ್ ಗರಿಯಾಲ್. ಅಂದರೆ ಇಂಡಿಯನ್ ಗರಿಯಾಲ್ ಅಂದರೆ ಇವು ಫಿಶ್ ಈಟಿಂಗ್ ಕ್ರೊಕೊಡೈಲ್ಸ್. ಇವು ಇಲ್ಲಿದೆ ಅದ್ರ ಬಗ್ಗೆ ಡೀಟೇಲ್. ಫಿಶ್ ಈಟಿಂಗ್ ಕ್ರೊಕೊಡೈಲ್ಸ್ ಅಂತ. ಸೊ ಇದು ಇಂಡಿಯಾದಲ್ಲಿ ಅಷ್ಟೇ ಬರೋದು, ಅದಕ್ಕೆ ಇದನ್ನು ಇಂಡಿಯನ್ ಗರಿಯಾಲ್ಸ್ ಅಂತಾರೆ. ಸೊ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಕ್ರೊಕೊಡೈಲ್, ಮಗರ್ಮಚ್. ಸೊ ಇಲ್ಲಿ ಟರ್ಟಲ್ಸ್ ಇದ್ದಾವೆ. ಇವು ಯಾವ ಮೂವ್ ಆಗ್ತಾ ಇಲ್ಲ, ಎಲ್ಲ ನಕಲಿ ಅಂತಿದ್ದಾರೆ. ಸೊ ಇಲ್ಲಿ ಮೊಸಳೆಗಳನ್ನು ಸಹ ಮೂವ್ನೇ ಆಗ್ತಾ ಇಲ್ಲ. ಮೂವ್ ಅಂದರೆ ಉಸಿರಾಡೋದು ಕಾಣಿಸ್ತಾ ಇಲ್ಲ. ನಕಲಿ ಮಗರ್ಮಚ್ ಅಂದರೆ ಮರದ್ದು ಅಂತ ಹೇಳ್ತಾ ಇದ್ದಾರೆ. ಇಲ್ಲೆಲ್ಲ ಎಲ್ಲ ಬೇಕೂಫ್ ಮಾಡ್ತಿದ್ದಾರೆ, ನಮಗೆ ಫುಲ್ ಮಾಡಿಬಿಟ್ರು ಅಂತಿದ್ದಾರೆ. ನಾನು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ನಾರ್ಮಲಾಗಿ ಮೊಸಳೆಗಳು ಬಿಸಿಲಿಗೆ ಹಿಂಗೆ ಐಡಲಾಗಿ ಮಲಗಿರ್ತವೆ, ಅವು ಅಷ್ಟು ಮೂವ್ ಆಗೋದಿಲ್ಲ. ನಾನು ಹಂಗೆ ಅಂದ್ಕೊಂಡೆ. ಇಲ್ಲಿ ನೋಡಿದ್ಮೇಲೆ ಅಕ್ಕ ಕನ್ಫರ್ಮ್ ಅನಿಸ್ತೈತೆ. ಏನಕ್ಕೆ ಅಂದರೆ ಆಮೆಗಳು ಸಹ ಮೂವ್ ಆಗ್ತಾ ಇಲ್ಲ, ಹೆಂಗಿದಾವೋ ಹಂಗೇ ಇದ್ದಾವೆ. ಗೊತ್ತಿಲ್ಲ ನಕಲಿನೋ ಅಸಲಿನೋ. ನೋಡಿ ಇವರು ಹಂಗೆ ಅಂತಿದ್ದಾರೆ ನಕಲಿ ಅಂತ. ಅವು ಸ್ವಲ್ಪನಾದ್ರೂ ಮೂವ್ ಆಗಬೇಕು, ಆವಾಗ ಡೌಟ್ ಬರಲ್ಲ. ಇಲ್ಲಾಂದರೆ ಡೌಟು. ಚಿರತೆ, ಹುಲಿ ಏನಾದರೂ ಇದೆಯಾ ನೋಡೋಣ. ಸೊ ಇಲ್ಲಿದೆ ರೆಟಿಕ್ಯುಲೇಟೆಡ್ ಪೈಥಾನ್. ಇದು ಅಲ್ಲಾಡ್ತಿಲ್ಲ. ನನಗೆ ಯಾಕೋ ಇದು ಡೌಟ್ ಆಗ್ತೈತಿ ಇವಾಗ. ನಾನ್ ವೆನಮಸ್ ಪೈಥಾನ್ ಇದು. ಸೊ ಇಲ್ಲಿ ಸ್ನೇಕ್ ಹೌಸ್ ಅಂತ ಏನೋ ಹೇಳಿದ್ದಾರೆ. ಇದನ್ನು ಇಲ್ಲಿದ್ದೀನಿ ಝೂ ಒಳಗಡೆ. ಸೊ ನೋಡಿ ಇಲ್ಲೊಂದು ಮಲ್ಕೊಂಡಿದೆ. ಇದು ಬೇರೆ ಪೈಥಾನ್ ಇದೆ, ಬರ್ಮೀಸ್ ಪೈಥಾನ್. ಸೊ ನೋಡಿ ಇದು ಮಲ್ಕೊಂಡಿದೆ. ಇದೇನು ಜೀವ ಇದೆಯೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿದೆ ನೋಡಿ ಇಂಡಿಯನ್ ರಾಕ್ ಪೈಥಾನ್. ಇದು ಮಲ್ಕೊಂಡೈತೆ, ಇದು ಏನು ಮೂವ್ ಆಗ್ತಾ ಇಲ್ಲ. ಸೊ ಇಲ್ಲಿದೆ ಇಂಡಿಯನ್ ಕೋಬ್ರಾ, ಇದೊಂದು ಮೂವ್ ಆಗ್ತಾ ಇದೆ ನೋಡಿ. ಇದು ಇಂಡಿಯನ್ ಕೋಬ್ರಾ ನಾಗರಾವು. ಇಲ್ಲೊಂದು 4 ಇದರಲ್ಲಿ ಸ್ನೇಕ್ಸೇ ಇರಲಿಲ್ಲ, ಕೆಲವೊಂದಿದೆ. ಇದು ಇಗುವಾನ ಇದೆ ಇಲ್ಲಿ, ನಾನ್ ವೆನಮಸ್. ಸೊ ಅಲ್ಲಿದೆ ನೋಡಿ ಮೇಲ್ಗಡೆ ಇಗುವಾನ. ಇದು ಸ್ನೇಕ್ ಅಲ್ಲ, ಇದು ರೆಪ್ಟೈಲ್. ಇದು ಸಹ ಒಂದು
ನಾನು ನಮ್ಮ ಸಿಂತೆನ ಹಾಕಿದ್ದಾರೆ. ಅಕ್ವಾಟಿಕ್ ವರ್ಡ್. ಇದು ಅಲಿಗೇಟರ್ ಗರ್ ಅಂದರೆ ಮೊಸಳೆ ಥರನೇ ಇರುತ್ತೆ, ಬಟ್ ಮೊಸಳೆ ಅಲ್ಲ. ಇದೊಂಥರ ಡಿಫ್ರೆಂಟ್ ಫಿಶ್ ನೋಡಿ. ಮೊಸಳೆ ಥರ ಮೂತಿ ಇರುತ್ತೆ, ಬಟ್ ಫಿಶ್ ಇದು. ಸೊ ನೋಡಿ, ಇವು ಪಿರಾನ 22 kg ಅಂದರೆ 22 kg ಅಷ್ಟು ಕಾರ್ಬನ್ ಡೈಆಕ್ಸೈಡಲ್ಲಿ ಏನಿರುತ್ತೆ ಅಟ್ಮಾಸ್ಫಿಯರಲ್ಲಿ, ಅದನ್ನು ಒಂದು ಮರ ಅಬ್ಸರ್ವ್ ಮಾಡ್ಕೊಳತ್ತಂತೆ. ಸೊ ಅದಕ್ಕೆ ಇವು ಲೆಟ್ ಮಿ ಲೀವ್ ಅಂದರೆ ಕಟ್ ಮಾಡಬೇಡಿ ಮರ ಅನ್ನೋದಕ್ಕೆ ಒಂದು ಬೋರ್ಡು. ವಾಪಸ್ಸಾರೆ ಮತ್ತು ನೋಡಿ, ಒಬ್ಬಳ್ಳಿ ಹುಲಿ ಮುಟ್ಟಿದ್ರೆ ಬಲಿ. ಸೊ ಇಲ್ಲಿದೆ ಚಿರತೆ. ಇಲ್ಲೊಂದು ಮಲ್ಕೊಂಡಿದೆ ನೋಡಿ. ಇಲ್ಲಿದೆ ನೋಡಿ, ಸ್ಪಾಟೆಡ್ ಡೀರ್, ಚುಕ್ಕೆ ಜಿಂಕೆ. ನೋಡಿ, ಡೆಹ್ರಾಡೂನ್ ಸಿಟಿ ಬಸ್ಸಲ್ಲಿ ಹೋಗ್ತಾ ಇದ್ದೇನೆ. ಡೆಹ್ರಾಡೂನ್ ಝೂ ಇಂದ ISBTಗೆ 40 ರೂಪಾಯಿ ಈ ಬಸ್ಸಲ್ಲಿ. ಇಲ್ಲಿಂದ ಒಂದು 18 ಕಿಲೋಮೀಟ್ರ್ ಆಗುತ್ತೆ ISBT, ಅಂದರೆ ಸಿಟಿ ಸೆಂಟರಲ್ಲಿ ಬಸ್ ಸ್ಟ್ಯಾಂಡ್. ಅದೇ ಓಲಾ ಊಬರಲ್ಲಿ ಆಗಿದ್ದರೆ 300 ರೂಪಾಯಿ ಆಗಿರೋದು. ಇದು ಬಡ್ಜೆಟ್ ಟ್ರಾವೆಲಿಗೆ ಇದೊಂದು ಟಿಪ್ಸ್ ನಿಮಗೆ. ನೋಡಿ, ವಿಂಟರ್ ಇರೋದಕ್ಕೆ ವಿಂಟರ್ ಎಫೆಕ್ಟ್ ಅಂತ ಹೇಳ್ತೀನಲ್ಲ, ಮತ್ತು ಸ್ವಲ್ಪ ಹೈ ಆಲ್ಟಿಟ್ಯೂಡು ಇರ್ಬೋದು. ಇಲ್ಲಿ ಆಲ್ರೆಡಿ ಕತ್ಲಾಗ್ತಾ ಇದೆ. ಇವಾಗ ಟೈಮ್ ಇನ್ನೂ 5:30, 5:35 ಇನ್ನು. ಬಟ್ ಇಲ್ಲಿ ನೋಡಿ, ಆಲ್ರೆಡಿ ಫುಲ್ ಕತ್ಲು 6:30, 7 ಗಂಟೆ ಥರ ಇದೆ. ಸೊ ನಾನಿವಾಗ ಪ್ರೈವೇಟ್ ಬಸ್ ISBT ಇದೆ, ಇಂಟರ್ಸಿಟಿ ಬಸ್ ಏನಿತ್ತು ಅದರಿಂದ ಇಳಿದ್ಬಿಟ್ಟು ವಾಪಸ್ ಇವಾಗ ನನ್ನ ಸ್ಟೇ ಏನಿತ್ತು ಅಲ್ಲಿಗೆ ಹೋಗ್ತಾ ಇದ್ದೀನಿ ನಡ್ಕೊಂಡು. ISBTಯಿಂದ ವೈಭವ್ ಹೋಟೆಲ್ ಅಂತ, ವೈಭವ್ ಹೋಮ್ ಸ್ಟೇ ಅಂತ, ಅದು ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ.